ಈಗಾಗಲೇ ದರ್ಶನ್ರನ್ನ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಕರೆತರಲಾಗಿದೆ. ಜೈಲಿನೊಳಗಡೆ ದರ್ಶನ್ ಎಂಟ್ರಿಯನ್ನ ಕೊಟ್ಟಿದ್ದು ಕೂಡ ಆಗಿದೆ. ಮತ್ತೊಂದು ಕಡೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ, ದರ್ಶನ್ ಜೈಲಿಗೆ ಬರ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ಬಳ್ಳಾರಿ ಸೆಂಟ್ರಲ್ ಜೈಲಿನ ಸುತ್ತಮುತ್ತ ಯಾವ ಪರಿ ಜನ ಮತ್ತು ಅವರ ಅಭಿಮಾನಿಗಳು ಜಮಾಯಿಸಿದ್ರು ಅಂತ ಹೇಳಿ ಪೊಲೀಸರು ಅವರನ್ನ ಚದುರಿಸುವಂತಹ ಕೆಲಸವನ್ನ ಕೂಡ ಇದೇ ಸಂದರ್ಭದಲ್ಲಿ ಮಾಡಿದ್ದಾರೆ. ಮತ್ತೊಂದು ಕಡೆ ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಎಂಟ್ರಿಯನ್ನ ಕೊಟ್ಟಂತಹ ದೃಶ್ಯಾವಳಿಯನ್ನ ಕೂಡ ಗಮನಿಸ್ತಾ ಇದ್ದೀರಿ. ಬಿಗಿ ಭದ್ರತೆಯ ನಡುವೆ ದರ್ಶನ್ರನ್ನ ಬಳ್ಳಾರಿ ಜೈಲಿಗೆ ಪರಪ್ಪನ ಅಗ್ರಹಾರ ಜೈಲಿನಿಂದ ಕರೆತರಲಾಯಿತು. ಅವರ ಕೈಯಲ್ಲಿ ಒಂದು ಬಟ್ಟೆ ಕೂಡ ಇದೆ, ಒಂದು ಬೆಡ್ಶೀಟ್ ಮಾದರಿಯಲ್ಲಿ. ಯಾಕಂದರೆ ಮುಂಜಾನೆ ಅವರನ್ನು ಕರೆದುಕೊಂಡು ಬಂದಿದ್ದರಿಂದ 4:15 ಸುಮಾರಿಗೆ ಪರಪ್ಪನ ಅಗ್ರಹಾರ ಜೈಲಿನಿಂದ ದರ್ಶನ ಹೊರಟಿದ್ದಾರೆ ಬಳ್ಳಾರಿ ಜೈಲ್ ಕಡೆಗೆ. ಹಾಗಾಗಿ ಮುಂಜಾನೆ ಬರ್ತಿದ್ರಿಂದ ಒಂದಷ್ಟು ವ್ಯವಸ್ಥೆಗಳನ್ನು ಕೂಡ ಅವರು ಮಾಡ್ಕೊಂಡು ಬಂದಿದ್ದರು. ಅವರು ಬರ್ತಾ ಇದ್ದ ಹಾಗೆ ಗಮನಿಸ್ತಾ ಇದ್ದೀರಿ, ಅಲ್ಲಿದ್ದಂತಹ ಅಭಿಮಾನಿಗಳನ್ನು ಚದುರಿಸುವಂತಹ ಕೆಲಸವನ್ನು ಕೂಡ ಪೊಲೀಸರು ಮಾಡಿದರು. ಮತ್ತು ದರ್ಶನ್ ಕೈಗೆ ಬ್ಯಾಂಡೇಜ್ ಕೂಡ ಹಾಕಿದ್ದಾರೆ. ಈ ಹಿಂದೆಯೇ ಅವರಿಗೆ ಶೂಟಿಂಗ್ ಸಂದರ್ಭದಲ್ಲಿ ಕೈಗೆ ಪೆಟ್ಟಾಗಿತ್ತು, ಆಪರೇಷನ್ ಕೂಡ ಆಗಿತ್ತು. ಅದು ಕಂಟಿನ್ಯೂ ಆಗಿ ಅವರ ಕೈಗೆ ಬ್ಯಾಂಡೇಜನ್ನು ಕೂಡ ಸುತ್ತಲಾಗಿದೆ. ಅವರ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಇತ್ತು ಅಂತ ಮುಂಚೆನೂ ಕೂಡ ಹೇಳಲಾಗಿತ್ತು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಸಿಗ್ತಾ ಇದೆ ಅನ್ನೋ ಕಾರಣಕ್ಕೆ ದರ್ಶನ್ರನ್ನ ಮತ್ತು ಅವರ ಗ್ಯಾಂಗ್ನ ಮತ್ತಿತರರನ್ನ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ಈಗಾಗಲೇ ಸ್ಥಳಾಂತರ ಕೂಡ ಮಾಡಲಾಗ್ತಾ ಇದೆ. ಸಾಮಾನ್ಯ ಕೈದಿಯಂತೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ನಟ ದರ್ಶನ್ ಬಂದಿದ್ದಾರೆ. ಬಳ್ಳಾರಿ ಕಾರಾಗೃಹ ಸೇರಿದ್ದಾರೆ. ಕಾಟೇರ ಒಂದಷ್ಟು ಪ್ರಕ್ರಿಯೆಗಳಿರುತ್ತೆ, ಅದೆಲ್ಲವನ್ನ ಕೂಡ ಜೈಲಧಿಕಾರಿಗಳು ಪೂರ್ಣಗೊಳಿಸ್ತಾರೆ. ಅದರ ಜೊತೆಗೆ ದರ್ಶನ್ರ ಆರೋಗ್ಯ ತಪಾಸಣೆಯೂ ಕೂಡ ನಡೆಯುತ್ತಾ. ಯಾಕಂದರೆ ಪರಪ್ಪನ ಅಗ್ರಹಾರ ಜೈಲಿನಿಂದ ಈ ಜೈಲಿಗೆ ಶಿಫ್ಟ್ ಆದಂತಹ ಸಂದರ್ಭದಲ್ಲಿ ಅವರ ಆರೋಗ್ಯ ಹೇಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಬಳ್ಳಾರಿ ಜೈಲಧಿಕಾರಿಗಳಿಗೆ ಮಾಹಿತಿ ಗೊತ್ತಾಗಬೇಕಿದೆ. ಹಾಗಾಗಿ ವೈದ್ಯಕೀಯ ತಪಾಸಣೆಯನ್ನು ಮಾಡುವಂತಹ ಸಾಧ್ಯತೆ ಏನಾದರೂ ಇದೆಯಾ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಗಬೇಕಿದೆ. ಇನ್ನು ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಜಮಾಯಿಸಿದ್ರು. ಆ ಭಾಗದಲ್ಲಿ ಬಳ್ಳಾರಿ, ಈ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ದರ್ಶನ್ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನು ಹೊಂದಿದ್ದಾರೆ. ಇನ್ನು ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ಅನೇಕ ಮಂದಿ ಮಾತನಾಡಿದ್ರು ಕೂಡ. ಹಾಗೆಯೇ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಇದ್ದಂತಹ ಮಾಜಿ ಖೈದಿಯೊಬ್ಬರು ಕೂಡ ಮಾತನಾಡಬೇಕಿದ್ರೆ ಹೇಳಿದ್ರು, ದರ್ಶನ್ ಏನಾದರೂ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದಿದ್ದೆ ಆದರೆ ಮತ್ತಷ್ಟು ಕೆಟ್ಟು ಹೋಗ್ತಾರೆ. ಯಾಕಂದರೆ ಪರಪ್ಪನ ಅಗ್ರಹಾರ ಜೈಲಿನಂತೆ ಇಲ್ಲಿಯೂ ಕೂಡ ಸಾಕಷ್ಟು ಸವಲತ್ತುಗಳು, ಸೌಲಭ್ಯಗಳು ಸಿಗುತ್ತೆ ಅಂತ ಹೇಳ್ತಾ ಇದ್ರು. ಆದರೆ ಅದೆಲ್ಲದಕ್ಕೂ ಕೂಡ ಬಳ್ಳಾರಿ ಜೈಲಿನ ಜೈಲಧಿಕಾರಿಗಳು ಯಾವ ರೀತಿಯಾಗಿ ಕಡಿವಾಣವನ್ನು ಹಾಕ್ತಾರೆ, ಬ್ರೇಕನ್ನು ಹಾಕ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ರಾಜಾತಿಥ್ಯ ಸಿಗ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರನೇ ದರ್ಶನ್ರನ್ನ ಪರಪ್ಪನ ಅಗ್ರಹಾರ ಜೈಲಿನಿಂದ ಶಿಫ್ಟ್ ಮಾಡಿತ್ತು. ಸರ್ಕಾರಕ್ಕೂ ಕೂಡ ತೀವ್ರ ಮುಜುಗರವನ್ನು ಉಂಟು ಮಾಡಿತ್ತು ಆ ಒಂದು ಪ್ರಕರಣ. ವಿಲ್ಸನ್ ಗಾರ್ಡನ್ ನಾಗ, ಹಾಗೆಯೇ ಕುಳ್ಳ ಸೀನಾ ಇವರುಗಳ ಜೊತೆ ಸಹವಾಸವನ್ನು ಮಾಡಿಕೊಂಡು ದರ್ಶನ್ ಆರಾಮ್ಸೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಾಲ ಕಳೀತಾ ಇದ್ರು. ಬೇಕಾಗಿದ್ದು ಬೇಡದ್ದು ಎಲ್ಲವನ್ನ ತರಿಸ್ಕೊಳ್ತಾ ಇದ್ರು ಜೈಲಿನ ಒಳಗಡೆ. ಆಯ್ತು ಆಯ್ತು ರೆಡಿ ಮೇಡಮ್. ಆಯ್ತು ಆಯ್ತು ರೆಡಿ ಮೇಡಮ್. ಆಯ್ತು ಆಯ್ತು ರೆಡಿ ಮೇಡಮ್. ಆಯ್ತು ಆಯ್ತು ರೆಡಿ ಮೇಡಮ್. ಇಲ್ಲ ಸರ್, ನಾನೇ ಸರ್ ಇಲ್ಲ ಸರ್, ನಾನೇ ಸರ್ ಕ್ಯಾಮ್ರಾ ತಗೋಣ ಪ್ಲೀಸ್ ಸರ್, ಸ್ವಲ್ಪ ಸರಿ ಸರ್.
ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ನಟ ದರ್ಶನ್ ಬಂದಿದ್ದಾರೆ. ಈಗಾಗಲೇ ದರ್ಶನ್ ಬಂದ ತಕ್ಷಣ ಜೈಲಧಿಕಾರಿಗಳು ಒಂದಷ್ಟು ಪ್ರಕ್ರಿಯೆಯನ್ನ ಕೂಡ ಶುರು ಮಾಡಿದ್ದಾರೆ. ಬಳ್ಳಾರಿ ಜೈಲಿನೊಳಗಡೆ ನಟ ದರ್ಶನ್ ಎಂಟ್ರಿ ಕೂಡ ಆಗಿದೆ. ಗಮನಿಸ್ತಾ ಇದ್ದೀರಿ, ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದ್ದೀವಿ. ಬಳ್ಳಾರಿ ಜೈಲಿನೊಳಗಡೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A2 ದರ್ಶನ್ ಎಂಟ್ರಿ ಆಗಿರುವುದು. ದರ್ಶನ್ ಸೇರಿದಂತೆ ಬೇರೆ ಬೇರೆ ಆರೋಪಿಗಳನ್ನ ಕೂಡ ರಾಜ್ಯದ ಬೇರೆ ಬೇರೆ ಜೈಲುಗಳಿಗೆ ಸ್ಥಳಾಂತರ ಮಾಡಲಾಗುತ್ತೆ. ಇನ್ನು ಮತ್ತೊಂದು ಕಡೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ದರ್ಶನ್ರನ್ನ ಕರೆತಂದಂತಹ ಸಂದರ್ಭದಲ್ಲಿ ಸಾಕಷ್ಟು ಮಂದಿ ಅಭಿಮಾನಿಗಳು ಕೂಡ ಜಮಾಯಿಸಿದ್ರು ತಮ್ಮ ನಟನನ್ನ ನೋಡಬೇಕು ಅಂತ ಹೇಳಿ. ಯಾಕಂದ್ರೆ ದರ್ಶನ್ ಮೇಲೆ ಈ ತರ ಕೊಲೆ ಆರೋಪದ ಇದ್ರೂ ಕೂಡ ಅವರ ಅಭಿಮಾನಿಗಳು ಮಾತ್ರ ಅವರನ್ನ ಎಂದಿಗೂ ಕೂಡ ಬಿಟ್ಕೊಟ್ಟಿಲ್ಲ, ಈಗಲೂ ಕೂಡ ಬಿಟ್ಕೊಡೋದಿಲ್ಲ ಅಂತಾನೆ ಅನೇಕ ಮಂದಿ ಹೇಳ್ತಾ ಇದ್ದಾರೆ. ತಮ್ಮ ನಟ ಹೇಗಿದ್ದಾರೆ, ಅವರನ್ನ ಒಂದ್ಸಲ ನೋಡಬೇಕು ಅಂತ ಹೇಳಿ ಅನೇಕ ಮಂದಿ ದರ್ಶನ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ಪ್ಲಾನ್ ಮಾಡಿಕೊಂಡು ಬೆಳ್ಳಂಬೆಳಗ್ಗೆನೆ ಜೈಲಿನ ಮುಂದೆ ಜಮಾಯಿಸಿರುವಂತಹ ದೃಶ್ಯಾವಳಿಗಳು. ಪೊಲೀಸರು ಅವರನ್ನು ಚದುರಿಸುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಬಳ್ಳಾರಿ ಜೈಲಿಗೆ ಎಂಟ್ರಿ ಆಗ್ತಾ ಇದ್ದ ಹಾಗೆ ಅವರ ಫೋಟೋಸ್ ಅನ್ನ ತೆಗಿಬೇಕು, ವಿಡಿಯೋಸ್ ಅನ್ನ ತೆಗಿಬೇಕು ಅಂತ ಎಲ್ಲರೂ ಕೂಡ ಕಾದ್ ನಿಂತಿದ್ರು. ಒಂದಷ್ಟು ಗೊಂದಲ ಕೂಡ ಸೃಷ್ಟಿಯಾಯಿತು, ಟ್ರಾಫಿಕ್ ಜಾಮ್ ಸಮಸ್ಯೆ ಉಂಟಾಯಿತು, ವೆಹಿಕಲ್ಗಳು ಕೂಡ ದ್ವಿಚಕ್ರ ವಾಹನಗಳು ಕೂಡ ಜಖಂಗೊಂಡು. ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಆರೋಪಿ ದರ್ಶನ್ ಶಿಫ್ಟ್. ಜೈಲಿನ ಕಾರ್ಯವಿಧಾನ ಪಾಲಿಸಲಿರುವ ಪೊಲೀಸರು ಒಂದಷ್ಟು ಪ್ರಕ್ರಿಯೆಗಳಿದೆ, ಅದೆಲ್ಲವನ್ನ ಕೂಡ ಪೂರ್ಣ ಮಾಡ್ತಾರೆ. ಮೊದಲಿಗೆ ದರ್ಶನ್ರ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ತಾರೆ ಸಿಬ್ಬಂದಿ. ಅವರ ತಂದೆ ಹೆಸರು ಮತ್ತು ವಿಳಾಸ ಜೈಲಿನ ಡೈರಿಯಲ್ಲಿ ಎಂಟ್ರಿ ಆಗುತ್ತೆ. ಪ್ರಕರಣ ಯಾವ ಜೈಲಿನಿಂದ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ನಮೂದು ಮಾಡಲಾಗುತ್ತೆ. ಜೈಲಿನಲ್ಲಿ ಮೆಡಿಕಲ್ ಚೆಕಪ್ ಮಾಡಿಸಲಿರುವ ಪೊಲೀಸರು ಈಗಾಗಲೇ ಹೇಳಿದಂಗೆ ಮೆಡಿಕಲ್ ಚೆಕಪ್ ಕೂಡ ನಡೆಯುತ್ತೆ. ವೈದ್ಯಕೀಯ ಪರೀಕ್ಷೆಯನ್ನ ನಡೆಸ್ತಾರೆ. ಮೊದಲಿಗೆ ದರ್ಶನ್ರ ಹೆಸರು, ಅವರ ತಂದೆ, ಅವರ ಊರು, ಎಲ್ಲಿ ವಾಸವಾಗಿದ್ರು, ಏನ್ ಕಥೆ, ಸಂಪೂರ್ಣ ವಿಳಾಸ, ಅದಾದ್ಮೇಲೆ ಯಾವ ಪ್ರಕರಣದಲ್ಲಿ ಆರೋಪಿತನಿದ್ದಾನೆ, ಯಾವ ಜೈಲಿನಿಂದ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಕರೆತರಲಾಗಿದೆ, ಇದೆಲ್ಲದ್ರ ಬಗ್ಗೆಯೂ ಕೂಡ ರಿಜಿಸ್ಟರ್ ಮಾಡ್ಕೋತಾರೆ. ಅದಾದ್ಮೇಲೆ ದರ್ಶನ್ರ ವೈದ್ಯಕೀಯ ತಪಾಸಣೆ ಕೂಡ ನಡೆಯುತ್ತೆ. ಅಲ್ಲಿಂದ ಇಲ್ಲಿಗೆ ಕರೆತಂದಿದ್ದಾರಲ್ಲ, ಆ ಕಾರಣಕ್ಕೋಸ್ಕರ ಅವರ ಸದ್ಯದ ಆರೋಗ್ಯ ಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ. ಹಾಗಾಗಿನೇ ವೈದ್ಯಕೀಯ ಪರೀಕ್ಷೆಯನ್ನ ಮಾಡೋದಕ್ಕೂ ಕೂಡ ನಿರ್ಧಾರ ಮಾಡ್ತಾರೆ. ಕೈಯಲ್ಲಿ ಬೆಡ್ಶೀಟ್ ಇದೆ, ನೀರಿನ ಬಾಟಲ್ ಅನ್ನ ತಗೊಂಡು ಬಂದಿದ್ದಾರೆ. ಹಾಗೆಯೇ ಎಡಗೈಗೆ ಬ್ಯಾಂಡ್ ಇದೆ, ಬ್ರಾಂಡೆಡ್ ಟಿ ಶರ್ಟ್, ಹಾಗೆಯೇ ಕೂಲಿಂಗ್ ಗ್ಲಾಸ್ ಬೇರೆ ಹಾಕೊಂಡಿದ್ದಾರೆ ನಟ ದರ್ಶನ್. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಏನೇನು ಸಿಕ್ತಿತ್ತು ಅನ್ನೋದ್ರ ಬಗ್ಗೆ ಈಗಾಗಲೇ ಜಗಜ್ಜಾಹೀರಾಗಿದೆ. ಅದರ ಮುಂದುವರೆದ ಭಾಗವಾಗುತ್ತಾ ಬಳ್ಳಾರಿ ಜೈಲ್ ಅನ್ನೋದ್ರ ಬಗ್ಗೆಯೂ ಕೂಡ ಅನುಮಾನಗಳು ಇದೆ. ಆದರೆ ಆ ಥರ ಆಗಬಾರದು ಅನ್ನೋದು ಎಲ್ಲರ ಆಶಯ. ಏನೇನು ಸೌಲಭ್ಯಗಳಿತ್ತೋ, ಐಷಾರಾಮಿ ಸೌಲಭ್ಯಗಳಿತ್ತೋ ಅದೆಲ್ಲದಕ್ಕೂ ಕೂಡ ಬ್ರೇಕನ್ನು ಹಾಕೋದಕ್ಕೇನೆ ಬಳ್ಳಾರಿ ಜೈಲಿಗೆ ಇದೀಗ ದರ್ಶನ್ರನ್ನ ಶಿಫ್ಟ್ ಮಾಡಲಾಗಿದೆ. ಎಲ್ಲ ಜೈಲು ಒಂದೇ ಥರ ಅನ್ನೋದನ್ನ ಪ್ರೂವ್ ಮಾಡಬಾರದು ಬಳ್ಳಾರಿ ಜೈಲ್. ಆರೋಪಿತ ಏನಿದ್ದಾನೋ ಆತನ ವಿರುದ್ಧ ಏನ್ ಪ್ರಕರಣ ಇದೆಯೋ ಅದನ್ನ ಪರಿಗಣಿಸಿ ಆತನಿಗೆ ಯಾವ ರೀತಿಯ ಶಿಕ್ಷೆ ಆಗಬೇಕೋ, ಜೈಲಿನಲ್ಲಿ ಏನು ವ್ಯವಸ್ಥೆ ಇರುತ್ತೋ ಅದನ್ನೇ ಸಿಗಬೇಕು ಅನ್ನೋದು ಎಲ್ಲರ ಆಗ್ರಹ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗೀನ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಮಾಲ್ತೇಶ್, ಈಗಾಗಲೇ ಬಳ್ಳಾರಿ ಜೈಲಿನ ಒಳಗಡೆ ದರ್ಶನ್ ಎಂಟ್ರಿ ಆಗಿದೆ. ಒಂದಷ್ಟು ಪ್ರೊಸೀಜರ್ಗಳು ಕೂಡ ಜೈಲಿನ ಒಳಗಡೆ ನಡೀತಾ ಇದೆ. ಮತ್ತೊಂದು ಕಡೆ ಹೊರಗಡೆ ನಾವು ನೋಡ್ತಾ ಇದ್ದೀವಿ ದರ್ಶನ್ ಅಭಿಮಾನಿಗಳು ಯಾವ ಪರಿ ಜಮಾಯಿಸಿದ್ದಾರೆ ಅಂತ ಹೇಳಿ. ತಮ್ಮ ನೆಚ್ಚಿನ ನಟನ ಫೋಟೋ ತಗೊಳ್ಬೇಕು, ಅವರನ್ನ ಕಣ್ತುಂಬಿಕೊಳ್ಬೇಕು ಅಂತ ಹೇಳಿ ಕಾದಿದ್ದವರೇ ಹೆಚ್ಚು ಅನ್ಸುತ್ತೆ. ಮಧುಶ್ರೀ, ಖಂಡಿತ ಏನು ಅಂತಂದ್ರೆ ನಟ ದರ್ಶನ್ ಅವ್ರನ್ನ ಬೆಂಗಳೂರಿನ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡುವಂತ ಸಂದರ್ಭದಲ್ಲಿ ಸಹಜವಾಗಿ ಬಳ್ಳಾರಿಯಲ್ಲಿ ಕೂಡ ಅವರದೇ ಆಗಿರ್ತಕ್ಕಂಥ ಸಾಕಷ್ಟು ಸಂಖ್ಯೆಯ ಅಭಿಮಾನಿಗಳು ಇಲ್ಲಿ ಜೈಲಿನ ಮುಂಭಾಗದಲ್ಲಿ ಮಾತ್ರ ಅಲ್ಲ, ಸಿಟಿಯ ಅಲ್ಲಲ್ಲೂ ಕೂಡ ನಿಂತಿರ್ತಕ್ಕಂಥ ದೃಶ್ಯಾವಳಿ ಸರ್ವೇ ಸಾಮಾನ್ಯ ಆಗಿತ್ತು. ಈಗಲೂ ಕೂಡ ಜೈಲಿನ ಮುಂಭಾಗದಲ್ಲಿ ಯಾವ ರೀತಿ ಅಭಿಮಾನಿಗಳಿದ್ದಾರೆ ಅನ್ನೋಂಥ ತೋರಿಸುವಂತ ಪ್ರಯತ್ನ ಮಾಡ್ತೀನಿ, ನೋಡ್ತಾ ಇರಬಹುದು. ಅಂದ್ರೆ ಅವ್ರು ಬಂದಂತ ಸಂದರ್ಭದಲ್ಲಿ ಸಹಜವಾಗಿ ಅವ್ರನ್ನ ಒಮ್ಮೆ ನೋಡಬೇಕು, ಕೈ ಕುಲುಕಬೇಕು, ಮಾತನಾಡಿಸ್ಬೇಕು ಅನ್ನುವಂಥ ಅಭಿಲಾಷೆ ಏನಿತ್ತು ಅಂಥದ್ದೇ ಆಸೆಯೊಂದಿಗೆ ಇವತ್ತು ಕೂಡ ನಿಂತಿದ್ರು. ಬಟ್ ಆದ್ರೆ ಅದು ನಿರಾಸೆ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಪೊಲೀಸರು ಸಹಜವಾಗಿ ಬರುವಂತ ಸಂದರ್ಭದಲ್ಲಿ ಟಿಟಿ ವಾಹನಕ್ಕೆ ಒಂದು ಸಂಪೂರ್ಣವಾಗಿ ದರ್ಶನ್ ಅವ್ರನ್ನ ನೋಡಿದ್ರೆ ಬೇರೆ ರೀತಿಯ ಯಾವುದೋ ಅಹಿತಕರ ಘಟನೆಗಳು ನಡೀಬಹುದು ಅನ್ನೋ ನಿಟ್ಟಿನಲ್ಲಿ ಪರದೆಯನ್ನ ಕಟ್ಕೊಂಡು ಬಂದಿದ್ರು. ಇಲ್ಲಿ ಅಭಿಮಾನಿಗಳ ಸಂಖ್ಯೆ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀನಿ. ಇಷ್ಟೊತ್ತಾದ್ರೂ ಕೂಡ ಪೊಲೀಸರು ಒಂದಿಷ್ಟು ಲಾಠಿ ಚಾರ್ಜ್ ಮಾಡಿ ಅವ್ರನ್ನ ಕದಲಿಸುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು. ಬಟ್ ಇನ್ನೂ ಒಂದಿಷ್ಟು ಅಭಿಮಾನಿಗಳು ಇಲ್ಲೇ ಇದ್ದಾರೆ ಸೆಂಟ್ರಲ್ ಜೈಲಿನ ಮುಂಭಾಗದಲ್ಲಿ. ಅವ್ರನ್ನೇ ಮಾತಾಡ್ತಾನೆ. ಸರ್, ಸಹಜವಾಗಿ ದರ್ಶನ್ ಅವ್ರು ಬರ್ತಾರೆ ಅಂದಾಗ ಎಲ್ಲ ಭಾಗದಲ್ಲೂ ಕೂಡ ಅಭಿಮಾನಿಗಳು ಜಾಸ್ತಿ ಸಂಖ್ಯೆಯಲ್ಲಿ ಇದ್ರು, ಜನರಿದ್ರು. ಸೊ ಏನ್ ಕಾತರ ಇತ್ತು ಅವರ ಬಂದ ತಕ್ಷಣ ಏನ್ ಅನಿಸ್ತಾ ಇದೆ ಅಂತ?
ಸರ್, ಇಲ್ಲಿ ಬಳ್ಳಾರಿಯಲ್ಲಿ ನಿನ್ನೆಯಿಂದನೂ ಒಂದು ಹಬ್ಬದ ವಾತಾವರಣ ಇದೆ. ಡಿ ಬಾಸ್ ಅಭಿಮಾನಿ ಬಳಗ ಎಲ್ಲವೂ ಇಲ್ಲಿ ಸುತ್ತಮುತ್ತಲ ಹಳ್ಳಿಯಿಂದ ಎಲ್ಲ ಕಡೆಯಿಂದ ಬಂದು ಇಲ್ಲಿ ಜಮಾಯಿಸಿದ್ದಾರೆ. ನಿನ್ನೆಯಿಂದ ಕಾಯ್ತಾ ಇದ್ವಿ, ಬೆಳಿಗ್ಗೆಯಿಂದ ಕಾಯ್ತಾ ಇದ್ವಿ, ಈಗಲೂ ಕಾಯ್ತಾ ಇದ್ವಿ. ಅವ್ರು ನೋಡೋವಂಥ ಭಾಳ ಖುಷಿಯಿಂದ ಕಾಯ್ತಾ ಇದ್ವಿ. ಅವ್ರನ್ನ ಯಾವ ಸ್ಥಿತಿಯಲ್ಲಿ ನೋಡ್ತಿದ್ವಿ ಅಂತ ಒಂದು ಬೇಜಾರಿತ್ತು. ಆದ್ರೂ ಅವರ ಒಂದು ಮುಖ ಕಾಣುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಆದರೂ ಅದನ್ನು ತೋರಿಸದೆ ಒಂದು ನಿರಾಸೆ ಆಗಿದೆ. ಅದು ತುಂಬ ಬೇಜಾರಾಗಿದೆ. ಆದ್ರೂ ಕರ್ನಾಟಕದಲ್ಲಿ ಯಾವ ಮೂಲೆಯಲ್ಲಿ ಹೋದ್ರೂ ಇದೇ ರೀತಿಯಾದ ಅಭಿಮಾನಿಗಳ ಬಳಗಳನ್ನು ನಮ್ಮ ರಾಜ್ಯದಲ್ಲಿ ಯಾರಾದ್ರು ಹೊಂದಿದ್ದಾರೆ ಅಂದರೆ ಅದು ಡಿ ಬಾಸ್ ಅಂತ ಮಾತ್ರ ಹೇಳೋಕ್ಕೆ ಹೆಮ್ಮೆ ಪಡ್ತೀನಿ. ಎಸ್, ಈಗ ಸಹಜವಾಗಿ ಸರ್ ನೀವು ಬರುವಂಥ ಸಂದರ್ಭದಲ್ಲಿ ನೋಡ್ಬೋದು ಅನ್ನೋಂಥ ಕುತೂಹಲ ಇತ್ತು. ಆದರೆ ಬಟ್ ಈಗಿನ ಸಂದರ್ಭ ಬೇರೆ, ಸಿನಿಮಾಗಳ ವಿಚಾರಕ್ಕೆ ಪ್ರಚಾರಕ್ಕೆ ಬಂದಾಗ ಅವ್ರನ್ನ ನೋಡುವಂಥ ಕುತೂಹಲ ಬೇರೆ ಇರುತ್ತೆ. ಇಂಥದ್ದೊಂದು ಕೈ ಘಟನೆಯಲ್ಲಿ ಅವರನ್ನು ನೀವು ನೋಡುವಂಥ ಸಂದರ್ಭ ಬಂತು, ಏನು ಅನ್ನಿಸ್ತು ಅಂತ? ನಮಗೆ ನಮ್ಮ ಬಾಸ್ನ ನೋಡ್ಬೇಕಂತ ಭಾಳ ಖುಷಿಯಿಂದ ಬಂದಿದ್ದೀವಿ ಸರ್. ನಾವು ಅಲ್ಲೇ ಕತ್ಮೇನಳ್ಳಿಯಿಂದ ಬಳ್ಳಾರಿ ಸಿಟಿಲಿಂದ 15 ಕಿಲೋಮೀಟರ್ಲಿಂದ ಫಾಲೋ ಮಾಡ್ಕೊಂತ ಬಂದೀವಿ. ನಮ್ಮ ಬಾಸ್ ಕಾಣ್ತಾರ ಅಂತಂದು ಕಾಣಲೇ ಇಲ್ಲ. ಇಲ್ಲಿ ಬಂದ ಮೇಲೆ ಕೂಡ ಕಾಣಲಿಲ್ಲ, ಒಳಗಡೆ ಕರ್ಕೊಂಡ್ರೆ. ಆದರೆ ನಮ್ಮ ಬಾಸ್ ಇಲ್ಲಿ ಬಂದಿರೋಕ್ಕೆ ಬಹಳ ಸಂತೋಷ ಆಗಿದೆ. ಯಾಕಂದರೆ ಹಳ್ಳಿಯಿಂದ ಬಂದಿರೋದು ನಾವೆಲ್ಲ. ಪ್ರತಿಯೊಂದು ಸಲ ನಾವು ಅಭಿಮಾನಿ ನಮ್ಮ ಸಾರುಗಳನ್ನ ನೋಡೋಕಂತಂದು ಭಾಳ ಆಸೆ ಇತ್ತು ನಮ್ಮ ಅಣ್ಣನ. ಆದರೆ ಕಾಣಲಿಲ್ಲ, ಅದೇ ಬೇಜಾರಾಯ್ತು ಸರ್ ನಮಗೆ. ಎಸ್, ಸಹಜವಾಗಿ ಏನಂತಂದ್ರೆ ಹೇಳ್ತಾ ಇರುವಂಥದ್ದು ಅಭಿಮಾನಿಗಳು ನಾವು ಬೆಳಗಿಂದ ಕೂಡ ಫಾಲೋ ಮಾಡಿದ್ವಿ, ಬಟ್ ಅವ್ರನ್ನ ನೋಡೋಕ್ಕಾಗಲಿಲ್ಲ ಅಂತ ಬೇಸರ ಇದೆ ಅನ್ನುವಂಥದ್ದನ್ನ ಹೇಳ್ತಾ ಇರುವಂಥದ್ದು. ಸರ್, ನಿಮಗೆ ಅವ್ರು ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯ ಜನರಿದ್ರಿ, ಸೊ ಏನು ಅನ್ನಿಸ್ತು ಅನ್ನುವಂಥದ್ದು? ನಮಗೆ ನೋಡ್ಬೇಕಂತ ಆಸೆಯಿಂದ ಬಂದಿದ್ದೀವಿ. ಆದರೆ ಇದರ ಪೊಲೀಸ್ ಕಂಟ್ರೋಲಿಂದ ನಮಗೆ ನೋಡೋಕೆ ನಿರಾಸೆ ಆಯಿತು. ಆದರೆ ನೋಡೋಕೆ ಆಗೋದಿಲ್ಲ. ನೋಡ್ಬೇಕಂತ ಭಾಳ ಆತುರದಿಂದ ಕಾಯ್ತಿದ್ದೀವಿ. ಇನ್ನು ಮೇಲೆ ನಿರಾಸೆ ಆಯ್ತು ಇದ್ರಿ. ಎಸ್, ಈಗ ಸಹಜವಾಗಿ ದರ್ಶನ್ ಅವರ ಸಿನಿಮಾಗಳನ್ನ ನೋಡಿರ್ತೀರಿ, ಸಿನಿಮಾಗಳನ್ನ ನೋಡಿ ಅವರನ್ನ ನೋಡ್ಬೇಕಂತ ಅನ್ಕೊಂಡಿರ್ತೀರಿ. ಬಟ್ ಇಂಥ ಒಂದು ಸಂದರ್ಭದಲ್ಲಿ ಇನ್ನಷ್ಟು ಜನ ಅಭಿಮಾನಿಗಳಿದ್ದಾರೆ, ಅವ್ರನ್ನ ಮಾತನಾಡ್ಸೋಂಥ ಪ್ರಯತ್ನವನ್ನು ಮಾಡ್ತೀವಿ. ಸರ್, ನಿಮ್ಗೆ ಏನು ಅನ್ನಿಸ್ತು? ದರ್ಶನ್ ಅವ್ರು ನೋಡೋಕೆ ಅವಕಾಶ ಸಿಗ್ತಾ ಇಲ್ವಾ? ಈ ಸಂದರ್ಭನ ಹೆಂಗೆ ನೋಡ್ತೀರಿ? సార్ ఉరుగొండ మాది సార్ అక్కడ ఆంటపూర్ నుంచి తీసుకొచ్చి ఆంటపూర్ నుంచి తీసుకొచ్చి సార్లే ఉరుగొండ నుండి పాలాయకొండ వచ్చాను సార్. ఉరుగొండ నుండి పాలాయకొండ వచ్చాను సార్. ఉరుగొండ నుండి పాలాయకొండ వచ్చాను సార్. ಎಲ್ಲಿಂದ ಬಂದ್ರಿ? అనంతపూర్ నుండి ಬಂದ సార్. ఉరుగొండ ఉరుగొండలో నేను ఇట్లా చెప్తేనే ఉరుగొండ నుండి పాలైనాను సార్. ಬ್ರದರ್, ನೀವು ಸಹಜವಾಗಿ ದರ್ಶನ್ ಅವ್ರನ್ನ ನೋಡ್ಬೇಕನ್ನೋ ಕುತೂಹಲದಲ್ಲಿದ್ರಿ, ಏನ್ ಅನ್ನಿಸ್ತು ಅವ್ರನ್ನ ಈ ತರದಲ್ಲಿ ನೋಡುವಂತ ಸನ್ನಿವೇಶ? ಬಹಳ ಬೇಜಾರಾಗುತ್ತೆ ಸರ್ ನಮಗೆ. ನಾವು ಒಂದು ಅಭಿಮಾನಿ ಆದ ಇದರಿಂದ ನಾವು ಭಾಳ ಬೇಸರದಲ್ಲಿದ್ದೀವಿ ಸರ್. ಬಾಸ್ ನೋಡೋಕೆ ಬೇರೆ ಥರ ನಾವು ಇಷ್ಟಪಡ್ತಿದ್ವಿ. ಆದರೆ ಆರಾಮಾಗಿ ಬರಲಿ ಸರ್. ಹೊರಗೆ ಆನೆ ನಡೆದಿದ್ದ ದಾರಿ ಸರ್, ಬರ್ತಾರೆ ಆರಾಮಾಗಿ ನೋಡ್ತಾರೆ. ಈಗ ಬೆಂಗಳೂರಿಂದ ಇಲ್ಲಿಗೆ ಶಿಫ್ಟ್ ಮಾಡಿರುವಂಥದ್ದು ಮೊದಲು ಕೇಳಿದಾಗ ಹೆಂಗೆ ಅನಿಸ್ತು? ಇವತ್ತು ಬಂದರೂ ಕೂಡ ಸೊ ಹೇಗೆ ಅನಿಸ್ತು ಅಂತ? ಸರ್, ನಮ್ಮ ಬಳ್ಳಾರಿಗೆ ಬಂದಿದ್ದು ನಮ್ಗೆ ಇನ್ನೂ ಸಂತೋಷ ಸರ್. ಇಲ್ಲೇ ರಿಲೀಸ್ ಆದರೂ ನಮ್ಗೆ ಇನ್ನೂ ಸಂತೋಷ ಸರ್. ಎಸ್, ಮತ್ತೊಬ್ಬ ಅಭಿಮಾನಿ ಇದ್ದಾರೆ ಸರ್. ಸಹಜವಾಗಿ ಅಂದರೆ ದರ್ಶನ್ ಅವ್ರು ನೋಡೋಕೆ ಬಂದಿದ್ರಿ, ಸೊ ಹೇಗೆ ಅನ್ನಿಸ್ತು? ಏನಿತ್ತು ಸಿಚುವೇಶನ್ನು? ಅದೆಲ್ಲ ಜಾಸ್ತಿ ಜನರು ಇದ್ರು, ನೋಡೋಂಥ ಅವಕಾಶ ಸಿಗ್ತಾ ಹೇಗೆ ಅಂತ? ಅಣ್ಣ, ನಾನೊಬ್ಬ ಯಶ್ವನಾಗಿ ಡೈರೆಕ್ಟ್ ಯಶ್ವನಾಗಿ ಹೇಳ್ತಿದ್ದೀನಿ. ಸೊ ದರ್ಶನ್ ಅವ್ರ ಮೇಲೆ ಪ್ರೀತಿ ವಿಶ್ವಾಸ ತುಂಬ ಇದೆ ಅವ್ರ ಮೇಲೂ. ಯಾಕಂದರೆ ಅವರೊಬ್ಬ ಕನ್ನಡ ಇಂಡಸ್ಟ್ರಿ ಒಳ್ಳೆ ಆ್ಯಕ್ಟರ್ ಅಂತ ಹೇಳ್ಬೋದು. ಬಟ್ ಅವ್ರು ಈ ಥರ ಮಾಡಿದ್ದಾರೆ ಅಂತೇಳಿ ನನಗೆ ಸಹಜವಾಗಿ ನಂಬಕ್ಕಾಗ್ತಿಲ್ಲ. ಬಟ್ ಆದಷ್ಟು ಬೇಗ ಮೈಸೂರು ಚಾಮುಂಡೇಶ್ವರಿ ತಾಯಿ, ಬಳ್ಳಾರಿ ಕನಕ ದುರ್ಗಮ್ಮ ಆಶೀರ್ವಾದದಿಂದ ಬೇಗ ಬರಲಿ ಅಂತೇಳಿ ನಾನು ಇದು ವೇಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಎಲ್ಲ ಕಾಲೇಜ್ ಸ್ಟೂಡೆಂಟ್ಗೆ ಎಲ್ಲ ನೋಡ್ಬೇಕಂತೇನೆ ಬಂದಿರೋದು, ಎಲ್ಲ ಸ್ಟೂಡೆಂಟ್ಸು. ಅದಕ್ಕಾಗಿ ಬಾಸ್ ಎಲ್ಲ ಒಳಗಡೆ ಹೋಗಿದ್ದಾರೆ. ಎಸ್, ಅಂದ್ರೆ ಒಟ್ಟಾಗಿ ಸಹಜವಾಗಿ ನಿರಾಶೆ ಆಗಿದೆ ಅಂತ ಮಾತನ್ನ ಹೇಳ್ತಾ ಇರ್ತಕ್ಕಂಥ, ನೀವೇನು ಹೇಳ್ತೀರಾ ಅಂತ? ಸರ್, ನಮ್ಮ ಬಾಸಿಗೆ ಪರ್ದೆ ಗಿರ್ದೆ ಹಾಕೊಂಡೆಲ್ಲ ಕರ್ಕೊಂಡ್ಬಂದಾಗಿದ್ರೆ ತುಂಬ ನೋವಾಗಿದೆ ಸರ್. ನಮಗೆ ಕೂಡ ಬೆಳಗಿನ ಜಾವ 5 ಗಂಟೆಗೆ ಬಂದಿದ್ದೀವಿ. ತುಂಬ ನೋವಾಗಿದೆ. ಬಾಸ್ ಎಲ್ಲಿದ್ರು ರಾಜನೇ. ಎಲ್ಲ ಬಳ್ಳಾರಿಯನ್ನ ಕರ್ಕೊಂಡು ಹೋಗ್ರಿ, ಬೆಂಗಳೂರನ್ನ ಕರ್ಕೊಂಡು ಹೋಗ್ರಿ. ಬಾಸ್ ಎಲ್ಲನೇ ಇರಲಿ, ರಾಜನೇ. ಯಾವತ್ತೂ ಅವರು ಕ್ರೇಜ್ ಕಮ್ಮಿ ಆಗಲ್ಲ. ಮುಂದೇನು ಕ್ರೇಜ್ ಇರುತ್ತೆ, ಇವತ್ತು ಕ್ರೇಜ್ ಇದೆ. ಜೈ ಡಿ ಬಾಸ್. ಎಸ್, ನೀವು ಹೇಳ್ತಾ ಇದ್ರಿ ಅಂದ್ರೆ ಸಹಜವಾಗಿ ಅವ್ರು ನೋಡೋಕೆ ಬಂದಿದ್ವಿ, ಬಟ್ ಪರದೆ ಹಾಕೊಂಡು ಕರ್ಕೊಂಡ್ಬಂದ್ರು, ಅದು ನಿರಾಸೆ ಆಯ್ತು ಅನ್ನೋಂಥದ್ದು. ಎಲ್ಲಿಂದ ಬಂದಿದ್ದೀರಾ? ಎಷ್ಟು ವರ್ಷದಿಂದ ದರ್ಶನ್ ಅವ್ರ ಅಭಿಮಾನಿ. ಈ ರೀತಿಯ ಒಂದು ಘಟನೆಯಲ್ಲಿ ಅವ್ರ ಹೆಸರು ಕೇಳಿದಾಗ ನಿಮ್ಗೆ ಏನು ಅನ್ನಿಸ್ತು? ಈಗ ಅವ್ರನ್ನ ಹೆಂಗೆ ಅಭಿಮಾನಿಸ್ತೀರಿ ಅಂತ? ಸರ್, ಇವಾಗ ನಮಗೆ ಬಾಸ್ ಈ ಥರ ಇರೋದು ನೋಡಿದ್ರೆ ತುಂಬ ನೋವಾಗಿದೆ ಸರ್. ತುಂಬ ನೋವಿದೆ. ಆದರೂ ಪರವಾಗಿಲ್ಲ ಸರ್, ಆದರೂ ಪರವಾಗಿಲ್ಲ. ಬಾಸ್ ತಪ್ಪಿದೆ ಇಲ್ಲ ಅಂತ ನಮಗೂ ಕೂಡ ಗೊತ್ತಿಲ್ಲ ಸರ್. ಬಾಸ್ ನನಗೆ ಅನ್ಸಿದ ಮಟ್ಟಿಗೆ ತಪ್ಪಿಲ್ಲ ಸರ್. ಬಾಸ್ದು ಏನಿದ್ರು ಬಾಸೇ ಸರ್. ಎಲ್ಲಿನಿದ್ರು ರಾಜನೇ ಸರ್. ಅವ್ರು ಏನು ಎಲ್ಲಿ ಕ್ರೇಜ್ ಕಮ್ಮಿ ಆಗಿಲ್ಲ ಸರ್. ಎಲ್ಲಿಂದ ಬಂದಿರೋದು ನೀವು? ನಾವು ಇದೇವು ಸರ್, ಬಳ್ಳಾರಿ ಸರ್. ಎಸ್, ಮತ್ತೊಂದಿಷ್ಟು ಜನ ಅಭಿಮಾನಿಗಳಿದ್ದಾರೆ. ಸಹಜವಾಗಿ ಒಬ್ಬೊಬ್ರು ಒಂದೊಂದು ರೀತಿಯ ಅಭಿಪ್ರಾಯವನ್ನ ಹೇಳ್ತಾ ಇರ್ತಕ್ಕಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ ಅವ್ರು ನೋಡೋಕೆ ಬೇಜಾರಾಗುತ್ತೆ ಅನ್ನೋಂಥದ್ದು ಅವ್ರ ಅಪ್ಪಟ ಅಭಿಮಾನಿಗಳ ಮಾತಾಗಿದ್ರೆ, ಇನ್ನೊಂದಿಷ್ಟು ಜನ ಇದನ್ನ ಮಾಡಿದ್ದಾರೆ ಅನ್ನೋಂಥ ನಂಬೋಕ್ಕೂ ಕಷ್ಟ ಆಗುತ್ತೆ ಅನ್ನೋ ರೀತಿಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಅಭಿಪ್ರಾಯವನ್ನು ಹಂಚ್ಕೊಳ್ತಾ ಇರೋಂಥದ್ದು. ಸರ್, ನಿಮ್ಮ ಅಭಿಪ್ರಾಯ ಏನು ಅಂತ? ಈಗ ಈ ಕೊಲೆ ಪ್ರಕರಣದಲ್ಲಿಂದ ದರ್ಶನ್ ಸರ್ ಆದಷ್ಟು ಬೇಗ ಮುಕ್ತರಾಗಿ ಬರಬೇಕಂತೇಳಿ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ವಿ.
ಈ ಕೊಲೆ ಪ್ರಕರಣದಲ್ಲಿ ದರ್ಶನ್ ಸರ್ ಭಾಗಿಯಾಗಿಲ್ಲ ಅಂತೇಳಿ ನಮ್ಮ ಎಲ್ಲರ ಅಭಿಮಾನ ಒಂದು ಅಭಿಪ್ರಾಯ. ಯಾಕಂದರೆ ಅಷ್ಟು ದೊಡ್ಡ ನಟ, ಒಂದು ಮೇರು ನಟ ಈ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ದಾನ ಧರ್ಮ ಭಾಳಷ್ಟು ಜನಗಳು ಸಹಾಯ ಮಾಡಿದ್ದಾರೆ. ಇಂಥ ವಿಷಯದಲ್ಲಿ ಅವರು ಹೇಳಿದ್ರೇ ಕೆಲವರಿಗೆ ಮಾಡೋಂಥವ್ರು ಬೇರೆ ಇದ್ದಾರೆ. ಅಂಥದ್ರಲ್ಲಿ ಇವರೇ ಭಾಗಿಯಾಗಿ ಮಾಡೋಂಥದ್ದು ಸಾಧ್ಯನೇ ಇಲ್ಲ. ಇದು ದರ್ಶನ್ ಸರ್ ಮಾಡೇ ಇಲ್ಲ ಯಾವುದೇ ಕಾರಣಕ್ಕೂ. ಇದರಿಂದ ಮುಕ್ತರಾಗಿ ಬರಲಿ ಅಂತೇಳಿ ತಾಯಿ ಕನಕದುರ್ಗಮ್ಮ ತಾಯಿನ ನಾನು ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ಎಲ್ಲರ ಅಭಿಮಾನಿಗಳಿಗೆ. ನಿಮ್ಮದು ಯಾವ ಊರು? ಅವ್ರನ್ನ ಯಾವಾಗಿಂದ ಅಭಿಮಾನಿಸ್ತೀರಿ? ಏನು ಅವರ ಸಿನಿಮಾಗಳಾಗಿರ್ಬೋದು, ಪಾತ್ರಗಳು ಏನು ಇಷ್ಟ ಆಗಿತ್ತು? ಸೊ ಈಗ ನಿನ್ನೆ ಮತ್ತೆ ಜೈಲಲ್ಲಿ ಕೂಡ ಫೋಟೋಗಳು, ವಿಡಿಯೋಗಳು ರಿಲೀಸ್ ಆದಾಗ ನಿಮ್ಗೇನು ಅನ್ನಿಸ್ತು ಅಂತ? ಸರ್, ಈಗ ಸಾಮಾನ್ಯವಾಗಿ ಎಲ್ಲ ಜೈಲಲ್ಲೂ ಕೂಡ ಇಂಥ ಒಂದು ಘಟನೆಗಳು ಇದ್ದಾವೆ. ಆದರೆ ಇವರು ಸೆಲೆಬ್ರಿಟಿ ಆದ ಕಾರಣದಿಂದ ಕೆಲವೊಂದು ಇವ್ರನ್ನ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾರೆ. ತಮ್ಮಲ್ಲಿ ನಾವು ಕಳಕಳಿ ವಿನಂತಿ ಮಾಡ್ತಾ ಇರೋದು ಏನಂದರೆ, ಮೀಡಿಯಾದವರು ಕೂಡ ಕೆಲವೊಂದು ಘಟನೆಗಳನ್ನ ಸ್ವಲ್ಪ ಆದಷ್ಟು ಅಂದರೆ ಫೋಟೋ ಮತ್ತು ವಿಡಿಯೋಗಳು ರಿಲೀಸ್ ಆದಂಥ ಸಂದರ್ಭ ಕೂಡ ನೋಡಿದ್ರಿ. ಫೈನಲಿ ನಿಮಗೆ ದರ್ಶನ್ ಅವರು ಬಳ್ಳಾರಿಗೆ ಬಂದಿದ್ರ ಬಗ್ಗೆ ಏನು ಅನಿಸುತ್ತೆ? ಭಾಳ ಖುಷಿ ವಿಚಾರ ಸರ್. ಯಾಕೆಂದ್ರೆ ನಾವು ಕೂಡ ದರ್ಶನ್ ಅವರು ದೊಡ್ಡ ಅಭಿಮಾನಿ. ಆದರೆ ನಾವು ಸಿನಿಮಾಗಳಿಂದ ಕೆಲವೊಂದು ಭಾಳಷ್ಟು ಕಲ್ತಿದ್ದೀವಿ ನಾವು. ಒಳ್ಳೆ ಅವ್ರು ಮತ್ತೆ ದಾನ ಧರ್ಮ, ಕೆಲವೊಂದು ಸಹಾಯ ವಿಚಾರಗಳಲ್ಲಿ, ಕೆಲವೊಂದು ಆಶ್ರಮ, ಮತ್ತೊಂದು ಪ್ರತಿಯೊಂದು ವಿಚಾರದಲ್ಲೂ ಇಂಥ ದೊಡ್ಡ ಸಹಾಯ ಮಾಡೋಂಥವ್ರು, ಜನಗಳಿಗೆ ಕಷ್ಟದಲ್ಲಿರೋಂಥವ್ರಿಗೆ ಇಂಥ ವಿಚಾರದಲ್ಲಿ ಭಾಗಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಆದಷ್ಟು ಅದು ಏನು ಒಂದು ಇದಿದೆ, ಕಳಂಕ ಇದೆ, ಅದರಿಂದ ಮುಕ್ತರಾಗಿ ಬರಬೇಕನ್ನೋದನ್ನು ನಾವು ಆಶಿಸ್ತಾ ಇದ್ದೀವಿ ಸರ್. ಮತ್ತೊಬ್ಬರು ಅಭಿಮಾನಿ ಇದ್ದಾರೆ, ಸಹಜವಾಗಿ ಅವ್ರನ್ನ ನೋಡುವಂಥ ಪ್ರಯತ್ನದಲ್ಲಿದ್ದರು. ಸರ್, ಅಭಿಮಾನಿಗಳು ನೋಡೋಕೆ ಬಂದ್ರಿ, ಬಟ್ ಅನಿವಾರ್ಯ ಪೊಲೀಸರು ಒಂದಿಷ್ಟು ನಿಯಂತ್ರಿಸುವ ನಿಟ್ಟಿನಲ್ಲಿ ಲಾಠಿ ಚಾರ್ಜ್ ಕೂಡ ಆಯಿತು. ಸೊ ಯಾವಾಗಿಂದ ಕಾಯ್ತಾ ಇದ್ರಿ? ಯಾವ ಊರು? ಅವ್ರನ್ನ ಯಾವಾಗಿಂದ ಆರಾಧಿಸ್ತೀರಿ ಅಂತ? ಸರ್, ನಮ್ಮದು ಬಂದು ಇಲ್ಲಿ ಬಳ್ಳಾರಿಯಿಂದ 30 ಕಿಲೋಮೀಟರು ಹಳ್ಳಿ. ನಿನ್ನೆ ಸಾಯಂಕಾಲವರೆಗೂ ಇಲ್ಲೇ ವೇಟ್ ಮಾಡಿದ್ವಿ ಸರ್, ಬಾಸ್ ನೋಡ್ಬೇಕಂತ ಕುತೂಹಲದಿಂದ ಕಾಯ್ತಿದ್ವಿ ಇಲ್ಲೇ. ಆದರೂ ನಿನ್ನೆ ಬರಲಿಲ್ಲ ಬಾಸು. ಇವತ್ತು ಬರ್ತಾರೆ ಅಂತಂತೇಳಿ ಬೆಳಗ್ಗೆ 6 ಗಂಟೆಯಿಂದ ಇಲ್ಲೇ ವೇಟ್ ಮಾಡ್ತಾ ಇದ್ವಿ. ಆದರೂ ಬಾಸ್ ಅವರಿಗೆ ಪದರೆ ಹಾಕ್ಕೊಂಡು ಒಳಗೆ ಕರ್ಕೊಂಡು ಹೋದ್ರು. ನೋಡೋಕ್ಕಾಗಲಿಲ್ಲ, ಮನಸ್ಸಿಗೆ ತುಂಬ ಬೇಜಾರಾಯಿತು. ನಾವು ಅವರ ಅಪ್ಪಟ ಅಭಿಮಾನಿ. ಕರಿಯ ಫಿಲಿಮ್ ಬಂದಾಗ್ಲಿಂದ ಅವರ ಅಪ್ಪಟ ಅಭಿಮಾನಿ. ಈಗಲೂ ಅವರು ಯಾವುದೇ ಒಂದು ಫಿಲಿಮ್ ಬಂದರೂ ಕೂಡ ನಾವು ಪಕ್ಕ ಅವ್ರ ಫಿಲಿಮನೇ, ಅವರು ಬಾಸ್ ಅಭಿಮಾನಿಗಳೇ. ಯಾಕಂತಂದ್ರೆ ಅವರು ಮಾಡೋವಂಥ ಕೆಲಸ ಕಾರ್ಯಗಳು ತುಂಬ ಎಲ್ಲರಿಗೂ ಜನ ಮೆಚ್ಚಿದ ನಾಯಕ ಅವರು ಸಾಟಿ ಈಗ ಯಾರೂ ಇಲ್ಲ. ಅಂಥದ್ರಲ್ಲಿ ಈಗ ಬಾಸನ್ನು ನಾವು ಮಿಸ್ ಮಾಡ್ಕೊತಿದ್ದೀವಿ. ಮತ್ತು ನೆಕ್ಸ್ಟ್ ಅವರು ಎಲ್ಲೇ ಬಂದು ಹೊರಗಡೆ ಬಂದರೂ ಕೂಡ ಅವ್ರನ್ನ ಮತ್ತೆ ರಾಜ ಗಂಭೀರದಲ್ಲಿ ಅದೇ ಥರನೇ ಮೆರೆಸ್ತೀವಿ ಹೊರತು ಅವ್ರಿಗೆ ಕ್ರೇಜ್ ಅಂತೂ ಕಡಿಮೆ ಆಗೋದಿಲ್ಲ. ಬಾಸ್ ಯಾವತ್ತಿದ್ರು ಡಿ ಬಾಸ್ನೇ. ಎಸ್, ಹೇಳ್ತಾ ಇರುವಂಥದ್ದು ಅಪ್ಪಟ ಅಭಿಮಾನಿಗಳು. ಸೊ ನೋಡ್ತಾ ಇರ್ಬೋದು, ಸಹಜವಾಗಿ ಮತ್ತೊಬ್ಬರು ಅಭಿಮಾನಿ ಇದ್ದಾರೆ. ಸರ್, ನೀವೇನು ಹೇಳ್ತೀರಿ? ಸರ್, ರಾಜ ಎಲ್ಲಿದ್ರು ರಾಜನೇ. ಅವ್ರ ಕ್ರೇಜ್ ಅಂತೂ ಯಾವತ್ತೂ ಕಡಿಮೆ ಆಗಲ್ಲ. ಡಿ ಬಾಸ್ ಅಂದರೆ ಡಿ ಬಾಸ್. ಇದು ಅಪ್ಪಟ ದರ್ಶನ್ ಅವರ ಅಭಿಮಾನಿಗಳ ಮಾತಾಗಿರ್ತಕ್ಕಂಥದ್ದು. ಸಹಜವಾಗಿ ಅಂದರೆ ರಾಜ ಎಲ್ಲಿದ್ರು ರಾಜನೇ, ಅವ್ರು ಯಾವತ್ತು ಬಂದರೂ ಕೂಡ ನಾವು ಅವ್ರನ್ನ ಅಭಿಮಾನಿಸ್ತೀವಿ ಅನ್ನೋಂಥ ರೀತಿಯಲ್ಲಿ ಮಾತನಾಡ್ತಾ ಇರ್ತಕ್ಕಂಥದ್ದು. ಸಹಜವಾಗಿ ಜೈಲಿನ ಮುಂಭಾಗದಲ್ಲಿ ಸಾಕಷ್ಟು ಸಂಖ್ಯೆಯ ಜನರಿದ್ರು. ಅವರನ್ನು ನಿಯಂತ್ರಿಸುವಲ್ಲಿ ಪೊಲೀಸರು ಕೂಡ ಹರಸಾಹಸವನ್ನು ಪಟ್ಟಿದ್ರು. ಈಗ ಒಂದಿಷ್ಟು ಕ್ಲಿಯರ್ ಆಗ್ತಾ ಇದೆ ವಾತಾವರಣ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಏನಂತಂದರೆ, ಇವತ್ತು ಬೆಂಗಳೂರಿನ ಪರಪ್ಪನ ಅಗ್ರಹಾರದಿಂದ ಏನಂತಂದರೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ದರ್ಶನ್ ಅವ್ರನ್ನ ಕರೆತಂದಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ ಬೆಳವಣಿಗೆಗಳು ಆಗಿರ್ತಕ್ಕಂಥದ್ದು. ಅದು ಬಳ್ಳಾರಿಯ ಸೆಂಟ್ರಲ್ ಜೈಲಿನ ಮುಂಭಾಗದಲ್ಲಿ ಸಾಕಷ್ಟು ಸಂಖ್ಯೆಯ ಅಭಿಮಾನಿಗಳು ಬಂದಿದ್ರು ಅಂತಾನೆ ಹೇಳ್ಬೋದು. ಮಧುಶ್ರೀ, ಧನ್ಯವಾದ ಮಾಲ್ತೇಶ್ ಜಗ್ಗಿನ್ ತಮ್ಮ ಮಾಹಿತಿಗಾಗಿ. ಅಭಿಮಾನಿಗಳು ಮಾತನಾಡಬೇಕಿದ್ರೆ ಹೇಳ್ತಾ ಇದ್ರು ರಾಜ ಎಲ್ಲಿದ್ರು ರಾಜನೇ ಅಂತ ಹೇಳಿ. ಇವನ್ ರಚಿತಾ ರಾಮ್ ಅವರು ಕೂಡ ಜೈಲಿಗೆ ಭೇಟಿ ಕೊಟ್ಟಾಗ ರಾಜನ್ ತರನೇ ನೋಡಬೇಕು ಅಂತ ಆಸೆ ಅಂತ ಹೇಳಿದ್ರು. ಮೇ ಬಿ ಅವ್ರು ನೋಡಿರ್ತಾರೆ. ಯಾಕಂದ್ರೆ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ದರ್ಶನ್ರಿಗೆ ರಾಜಾತಿಥ್ಯವೇ ಸಿಗ್ತಾ ಇತ್ತು, ರಾಜನ್ ರೀತಿಯಲ್ಲೇ ನೋಡ್ಕೊಳ್ಳಾಗ್ತಾ ಇತ್ತು. ಆದರೆ ಅಭಿಮಾನಿಗಳ ಅಭಿಮಾನ ಮಾತ್ರ ಕಿಂಚಿತ್ತೂ ಕಮ್ಮಿ ಆಗಿಲ್ಲ. ಅವರು ತಪ್ಪು ಮಾಡಿದ್ದಾರೆ, ಆ ತಪ್ಪನ್ನು ಒಪ್ಕೊಳ್ಳುವಂತಹ ಸ್ಥಿತಿಯಲ್ಲೂ ಕೂಡ ಅಭಿಮಾನಿಗಳಿಲ್ಲ. ಹೌದು, ದರ್ಶನ್ರನ್ನ ಈ ರೀತಿಯ ಪರಿಸ್ಥಿತಿಯಲ್ಲಿ ನೋಡೋದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ನೋವಾಗುತ್ತೆ. ಇಂಡಸ್ಟ್ರಿಯ ಅನೇಕ ಮಂದಿ ಕೂಡ ಅದನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಕನ್ನಡ ಚಿತ್ರರಂಗ ಕಂಡಂತಹ ಅತ್ಯದ್ಭುತ ಕಲಾವಿದ, ಕಷ್ಟಪಟ್ಟು ಮೇಲೆ ಬಂದಂತಹ ನಟ. ಆದರೆ ಕೊಲೆ ಪ್ರಕರಣದಲ್ಲಿ ಅವರು ಭಾಗಿಯಾಗಿರೋದ್ರಿಂದ ತಪ್ಪು ಯಾರು ಮಾಡಿದ್ರು ತಪ್ಪೇ, ಅದನ್ನ ಒಪ್ಕೊಳ್ಳುವಂತಹ ಮನಸ್ಥಿತಿ ಬರಬೇಕು.